ನಮಸ್ಕಾರ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಸಿಎಂಗೆ ಕಬ್ಬು ಬೆಳೆಗಾರರು ಮನವಿ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರಮೇಶ್ ಹೂಗಾರ್ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಹೌದು, 2025-26ನೇ ಸಾಲಿನ ಅವೈಜ್ಞಾನಿಕ ಎಫ್ಆರ್ಪಿ ಬೆಲೆ ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಬೆಲೆ ₹1,500 ನಿಗದಿಪಡಿಸಿ ಹಾನಿಗೊಳಗಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯಾದ್ಯಂತ ರೈತರು ಸಂಕಷ್ಟದಲ್ಲಿದ್ದು ಮಳೆ ಹೆಚ್ಚಾಗಿ ಬೆಳೆ ಹಾಳಾಗಿದೆ. ಹಾಗಾಗಿ ಪ್ರತಿ ಎಕರೆಗೆ ₹50,000 ಪರಿಹಾರ ನೀಡುವಂತೆ ಸಿಎಂಗೆ ಮನವಿ ಮಾಡಲಾಯಿತು. ಜೊತೆಗೆ ರೈತರ ಉಳಿವಿಗಾಗಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿದ್ರು. ಅದೇ ರೀತಿ ರಾಜ್ಯದಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲೂ ಸಹ ಕೆರೆಗಳು ನಶಿಸಿ ಹೋಗುತ್ತಿವೆ. ಅವುಗಳನ್ನು ಗುರುತಿಸಿ ಕೆರೆಯೊಳಗಿನ ಹೂಳು ತೆಗೆದು ಮಳೆ ನೀರು ಸಂಗ್ರಹಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ಮುಂದಿಡಲಾಯಿತು. ಈ ಸಂದರ್ಭದಲ್ಲಿ ರೇವಣಸಿದ್ದಯ್ಯ ಮಠ, ಅನಿಲ್ ಗೌಡ ಪಾಟೀಲ್, ಮಲ್ಲುಗೌಡ ಪಾಟೀಲ್, ಶರಣು ಭೈರಪ್ಪ, ಕರಬಸಪ್ಪ, ಭಾಗಣ್ಣ ಕುಂಬಾರ್, ತಾಲೂಕಾ ಅಧ್ಯಕ್ಷರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಂಗಭೂಮಿ ನ್ಯೂಸ್, ಕಲಬುರಗಿ. 9481941999. ಕಬ್ಬು ಬೆಳೆಗಾರ 3 ವರ್ಷ ಆಯ್ತು ಬೆಲೆ ನಿಗದಿ ಮಾಡ್ತಾರೆ. ಸರ್ಕಾರದಿಂದ ಪ್ರೋತ್ಸಾಹ ಬೇಕು. 3 ವರ್ಷ ಆಯ್ತು ತಮ್ಮ ಇದ್ರಾಗ ನಮ್ಮ ಸರ್ಕಾರದಿಂದ ಪ್ರೋತ್ಸಾಹ 25 ಸಾವಿರ ಕಬ್ಬಿ ಕೊಡ್ತಾರೆ. ಕಬ್ಬಿನ ಬೆಲೆ ಕೇಂದ್ರ ಸರ್ಕಾರ ಅವೈಜ್ಞಾನಿಕ ಎಫ್ಆರ್ಪಿ ಬೆಲೆ ನಿಗದಿ ಮಾಡಿ ಸರ್. ತಾವು ರಾಜ್ಯ ಸರ್ಕಾರದಿಂದ ಮಾಡ್ಬೇಕಂತ ಅತಿವೃಷ್ಟಿ ಸರ್, ಅತಿವೃಷ್ಟಿ ಬೆಳೆ ಸಮೀಕ್ಷೆ ನಡೀಲಿ. ಆಯ್ತು, ಫೋಟೋ ಈಗ ಸರ್ ಇನ್ಶೂರೆನ್ಸ್ ಬಂದೇ ಇಲ್ಲ ಸರ್. ಅದ್ರ ಬಗ್ಗೆ ಧನ್ಯವಾದ ಹೇಳಿ. ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಂಗಭೂಮಿ ನ್ಯೂಸ್.